ಸಭಾಪತಿಗೆ ಬಿಜೆಪಿ ಸದಸ್ಯರಿಂದ ದೂರು. ಬಿಜೆಪಿ ಸದಸ್ಯರಿಂದ ಹಕ್ಕುಚ್ಯುತಿ ಬಗ್ಗೆ ದೂರನ್ನು ಕೊಡಲಾಗಿದೆ. ಸುವರ್ಣಸೌಧದಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಸಿ.ಟಿ. ರವಿ ಮೇಲೆ ಹಲ್ಲೆ ಆಯ್ತಲ್ಲ, ಈ ಸಂದರ್ಭದಲ್ಲಿ ಹಕ್ಕುಚ್ಯುತಿಯಾಗಿದೆ ಅಂತ. ಪ್ರತಿಭಟನೆ ವೇಳೆ ಪೊಲೀಸರ ವರ್ತನೆಯಿಂದ ಹಕ್ಕುಚ್ಯುತಿಯಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಭಾಪತಿಗೆ ದೂರು ಬಿಜೆಪಿ ಸದಸ್ಯರಿಂದ, ಅಂದರೆ ಬಿಜೆಪಿ ಪರಿಷತ್ ಸದಸ್ಯರಿಂದ. ಅವ್ರವ್ರ ಕಡೆಗಿರ್ರಿ ನೀವು, ಒಬ್ಬೊಬ್ರು ಅಲ್ಲ ಅಲ್ಲ ದಿನೇಶನ ಹೈಕೋರ್ಟಿಂದ ಸಿ.ಟಿ. ರವಿ ಅವರು ಬಂದಿದ್ದಾರೆ, ದಾವಣಗೆರೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಈಗ ಅವ್ರನ್ನ ಬಿಡುಗಡೆ ಮಾಡಿ ಮುಂದಕ್ಕೆ ಈಗ ಸಿ.ಟಿ. ರವಿ ಅವರು ಐ ಥಿಂಕ್ ಸರ್ಕ್ಯೂಟ್ ಹೌಸ್ ಅಂತ ಅನ್ಸುತ್ತೆ ನನಗೆ. ಇನ್ನೂ ಕೂಡ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ, ಬಟ್ ಬಂದಿದ್ದಾರೆ ದಾವಣಗೆರೆಗೆ. ಬಂದು ಈಗ ತಾನೇ ಕಾರಿಂದ ಇಳಿದಿದ್ದಾರೆ. ಪೊಲೀಸರು ದಾವಣಗೆರೆಯಲ್ಲಿ ಯಾವ ಇನ್ನೋವಾ ಕಾರ್ಗೆ ಹತ್ತಿಸ್ಕೊಂಡಿದ್ರೋ ಅದೇ ಕಾರಿಂದ ಇಳಿಸಿದ್ದಾರೆ. ಅಂದರೆ ಅಲ್ಲಿಗೆ ಈಗ ಬಿಡುಗಡೆ ಆಗಿದೆ ಅಂತ ಅರ್ಥ. ಅದರ್ವೈಸ್ ಅವರು ಆ ಥರ ಬರ್ತಿರ್ಲಿಲ್ಲ. ಸರ್ಕಿಟ್ ಹೌಸ್ಗೆ ಇವಾಗ ಬಂದಿದ್ದಾರೆ. ಸರ್ಕಿಟ್ ಹೌಸ್ನಲ್ಲಿ ಅವರು ರೆಸ್ಟ್ ಮಾಡ್ತಾರಾ ಅಥವಾ ಇಮಿಡಿಯೇಟಾಗಿ ಅವರೇನಾದರೂ ಸುದ್ದಿಗೋಷ್ಠಿ ನಡೆಸ್ತಾರಾ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆ. ಆಮೇಲೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರಿಬ್ಬರು ಕೂಡ ಜೊತೆಯಲ್ಲೇ ಇದ್ದಾರಾ ಅಥವಾ ಅವರು ಜರ್ನಿ ಕಂಟಿನ್ಯೂ ಮಾಡಿದಾರಾ ನೋಡಬೇಕು. ಒಟ್ಟಿನಲ್ಲಿ ಈಗ ದಾವಣಗೆರೆಗೆ ಬಂದಿದ್ದಾರೆ. ದಾವಣಗೆರೆ ಕೂಡ ಒಂದು ರೀತಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜಿಲ್ಲೆ. ಹಾಗಾಗಿ ಈಗ ಅವರು ಸರ್ಕಿಟ್ ಹೌಸ್ಗೆ ಬಂದಿದ್ದಾರೆ. ಈಗ ಮುಂದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಮೀಡಿಯಾದವ್ರ ಜೊತೆ ಅಂತೂ ಅಲ್ಲಿ ಮಾತಾಡಲಿಲ್ಲ ಕಾರ್ ಇಳಿದ ತಕ್ಷಣ. ಹಾಗಾಗಿ ಪ್ರೆಸ್ ಮೀಟ್ ಮಾಡ್ತಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ ಬಹುತೇಕ.